ಪಬ್ಲಿಕ್ನ ರಕ್ಷಣೆ ಮಾಡೋ ಕೆಲಸ ಕಣೋ ನಮ್ದು. ಅದರಲ್ಲೂ ಕೆಲವರು ಹಲ್ಕ ಕೆಲಸ ಮಾಡ್ತಾರಲ್ಲ, ಅದಕ್ಕೇನು ಹೇಳ್ತೀರಾ? ಹಲ್ಕ ನನ್ನ ಮಕ್ಕಳು ನೋವು ಅನುಭವಿಸ್ತಾರೆ, ನೀನು ಅದಕ್ಕೆ ನೋವು ಅನುಭವಿಸ್ತಾ ಇರೋದು ಇವಾಗ. ನನಗೆ ನೋವು ತಡೆಯೋ ಶಕ್ತಿ ಇದೆ. ನನ್ನ ನೋಡಿದ್ರಲ್ಲ, ಅವ್ರಿಗೆ ನನ್ನನ್ನು ತಡೆಯೋ ಶಕ್ತಿ ಇದೆಯಾ? ಅವ್ರು ಮುಸ್ಕಾಕ್ ಹೊಡೆದಿದ್ದು ನಾನು ಕಾಣಬಾರ್ದು ಅಂತಲ್ಲ, ನನ್ನ ಕಣ್ಣಿಗೆ ಅವ್ರು ಕಾಣಬಾರ್ದು ಅಂತ. ಅಂದ್ರೆ ಪೊಲೀಸ್ ಅವ್ರನ್ನ ಹೊಡಿತೀಯ ನೀನು? ನಾನು ಯಾಕೆ ಸರ್ ಪೊಲೀಸ್ ಅವ್ರು ನೋಡಿಲ್ಲಿ? ಸಿಗರೇಟ್ ಸೇತ್ಯನಾ? ನನ್ನ ಹತ್ರನೇ ಇದೆ. ಡೆಡ್ ಬಾಡೀಸ್ ಇನ್ನೇನು ಯಾಕೋ ಹೊಡೆದೆ? ನನ್ಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಬೆಳಗ್ಗೆ ಶೆಟ್ಟಿನ ಯಾಕೋ ಕೊಂದೆ? ನನ್ನ ಪಾಡು ನನ್ನ ಮನೆ ಮಲಗಿದ್ದೆ. ನನ್ನ ಹೆಂಡತಿ ಕಾಫಿ ಕೊಡ್ತಾ ಇಬ್ಬರು ಟಿ ವಿ ಯಾಕೆ ತೋರಿಸಿದ್ಲು, ನೋಡಿ ನಿನ್ನ ಹೆಸರು ಓಡಾಡ್ತಾ ಇದೆ ಅಂತ. ಸುಮ್ಮನೆ ಯಾಕಪ್ಪ ಇನ್ನೊಂದು ಕೇಸ್ ನನ್ನ ತಲೆ ಮೇಲೆ ಅಂತ ಸೀದಾ ಬಂದು ಸರೆಂಡರ್ ಆಗ್ಬಿಟ್ಟೆ. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯೋ, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕಣೋ ನಿಂದು. ನಾನೇ ದಂಗಾಗ್ಬಿಟ್ಟೆ. ನಿಮ್ಮಮ್ಮ ಎಷ್ಟು ಜನಕ್ಕೆ ಹೆತ್ತಿದ್ರೆ ಈ ರೇಂಜಿಗೆ ಸುಳ್ಳು ಹೇಳ್ತೀಯೋ? ಹೇಳಮ್ಮ. ಸ್ವಲ್ಪ ಹೊತ್ತು ನಾನು ಮಾಡ್ತೀನಮ್ಮ. ಈಗ ಫೋನ್ ಮಾಡಿದ್ರಲ್ಲ ನಿಮ್ಮಮ್ಮ, ಅವ್ರ ಪತಿವ್ರತೆನ? ಒಡೆದು ಸಾಯಿಸ್ಬಿಡ್ತೀನಿ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಬೇರೆಯವ್ರ ಅಮ್ಮದಿರಲ್ಲ, ನಿಮ್ಮಮ್ಮದಿರು ಮಾತ್ರ ಪತಿವ್ರತೆಯರು ಅಲ್ಲ? ಇನ್ನೊಂದ್ಸರಿ ನಿಮ್ಮಮ್ಮಂಗೆ ಫೋನ್ ಮಾಡಿ ಕೇಳಿ, ಹೆರ್ತಾ ನಿಮ್ಮನ್ನ ಕಾಕಿ ಬಟ್ಟೆಯಲ್ಲಿ ಎತ್ಬಿಟ್ರ ಅಂತ. ನಮ್ಮಮ್ಮ ಇದ್ರೆ ನಾನು ಕೇಳ್ತಿದ್ದೆ, ಏನಮ್ಮ ಹೆರ್ತಾ ನನ್ನ ರೌಡಿಯಾಗಿ ಎತ್ಬಿಟ್ಟಿಯಾ ಅಂತ.